ನಿಮ್ಗೇನಾದ್ರೂ ಇಮ್ಯುನಿಟಿ ಕಡಿಮೆ ಇದೆಯಾ? ಪದೇ ಪದೇ ಜ್ವರ, ಶೀತ, ಕೆಮ್ಮು ಅಂತ ಹೇಳಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದೀರಾ? ಸ್ವಲ್ಪ ವಾತಾವರಣದ ವ್ಯತ್ಯಾಸ ಆದ್ರೂ, ಸ್ವಲ್ಪ ನೀರಿನ ವ್ಯತ್ಯಾಸ ಆದ್ರೂ ನಿಮ್ ಕಾಯಿಲೆ ಬೀಳ್ತಾ ಇದ್ದೀರಾ? ಹಾಗಾದ್ರೆ ನಾನು ಇವತ್ತ ನಿಮ್ಗೆ ಟಾಪ್ 5 ಇಮ್ಯುನಿಟಿ ಬೂಸ್ಟರ್ ಡ್ರಿಂಕ್ ನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇಂತಹ ಬೆಸ್ಟ್ 5 ಡ್ರಿಂಕ್ ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಬಳಸ್ಕೊಳ್ಳಿ. ಮತ್ತೆ ಈ ಒಂದು ಇಮ್ಯುನಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ಈ ಎಲ್ಲಾ ಕಾಯಿಲೆಗಳಿಂದ ದೂರ ಇರಿ. ಈ ಒಂದು ವಿಡಿಯೋದಲ್ಲಿ ಟಾಪ್ 5 ಬೆಸ್ಟ್ ಇಮ್ಯುನಿಟಿ ಬೂಸ್ಟರ್ ಡ್ರಿಂಕ್ಸ್ ನ ಯಾವ ರೀತಿ ಮಾಡಬಹುದು ಮನೆಯಲ್ಲಿ ಸುಲಭವಾಗಿ ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಇದನ್ನ ನೀವು ಫಾಲೋ ಮಾಡೋದ್ರಿಂದ ಪದೇ ಪದೇ ಆಗ್ತಕ್ಕಂಥ ಜ್ವರ, ಶೀತ, ಕೆಮ್ಮು ಇದನ್ನ ಕೂಡ ನೀವು ಸರಿ ಮಾಡ್ಕೋಬಹುದು. ಮತ್ತೆ ಸ್ವಲ್ಪ ವಾತಾವರಣದ ವ್ಯತ್ಯಾಸ ಆದ್ರೂ ಅಥವಾ ಸ್ವಲ್ಪ ನೀರಿನ ವ್ಯತ್ಯಾಸ ಆದ್ರೂ ನಿಮ್ಗೆ ಬೇಗ ಕಾಯಿಲೆ ಆಗುತ್ತಲ್ಲ, ಇದನ್ನ ಕೂಡ ನೀವು ತಡೆಗಟ್ಟಬಹುದು. ಆ ಬೆಸ್ಟ್ 5 ಇಮ್ಯುನಿಟಿ ಬೂಸ್ಟರ್ ಡ್ರಿಂಕ್ಸ್ ಯಾವುದು ಅಂತ ಹೇಳಿ ತಿಳಿಸ್ಕೊಡ್ತೇನೆ, ನೋಡೋಣ ಬನ್ನಿ. ಮೊದಲನೇದಾಗಿ ತುಳಸಿ ಕಷಾಯ. ಈ ಒಂದು ತುಳಸಿ ಕಷಾಯವನ್ನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ನಮ್ಮ ದೇಹವನ್ನ ಇದು ಡಿಟಾಕ್ಸ್ ಮಾಡೋದಕ್ಕೆ ಬೆಸ್ಟ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ನಂತರ ಇದು ನಮ್ಮ ಇಮ್ಯುನಿಟಿಯನ್ನ ಇಂಪ್ರೂವ್ ಮಾಡೋದಕ್ಕೆ ಹೇಳಿ ಮಾಡಿಸಿದಂತಹ ಡ್ರಿಂಕ್. ನಂತರ ಇದು ನಮ್ಮ ಶೀತ, ಕೆಮ್ಮು ಈ ತರ ಏನ್ ಪ್ರಾಬ್ಲಮ್ಸ್ ಇದೆ ಇದನ್ನ ಬೇಗ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ಎರಡನೇದಾಗಿ ಅರಿಶಿಣದ ಹಾಲು. ಈ ಒಂದು ಅರಿಶಿಣದ ಹಾಲನ್ನ ನಾವು ರಾತ್ರಿ ಸಮಯದಲ್ಲಿ ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ನಮ್ಗೆ ಉತ್ತಮವಾದಂತಹ ನಿದ್ರೆ ಬರೋದಕ್ಕೆ ಸಹಾಯವನ್ನ ಮಾಡುತ್ತೆ. ಮತ್ತೆ ನಮ್ಮ ಇಮ್ಯುನಿಟಿಯನ್ನು ಕೂಡ ಇದು ಇಂಪ್ರೂವ್ ಮಾಡುತ್ತೆ. ಮತ್ತೆ ನಮ್ಮ ದೇಹದಲ್ಲಿ ಉರಿಯೂತ ಏನಾದ್ರು ಇದ್ರೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಇದು ನಮ್ಗೆ ತುಂಬಾನೇ ಸಹಾಯವನ್ನ ಮಾಡುತ್ತೆ. ನಂತರ ಶುಂಠಿ ಕಷಾಯ. ಈ ಒಂದು ಶುಂಠಿ ಕಷಾಯ ಅಥವಾ ಶುಂಠಿ ಟೀ ಈ ತರ ಹೇಳಿ ನಾವು ಮಾಡ್ಕೋಬಹುದು. ಇದನ್ನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ. ನಂತರ ಇದರಿಂದ ನಮ್ಗೆ ಶೀತ, ಕೆಮ್ಮು ಈ ತರ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ. ಇದನ್ನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ, ಅಂದ್ರೆ ನಾವು ಶುಂಠಿ ಕಷಾಯ ಮತ್ತೆ ಟೀಗೆ ಸ್ವಲ್ಪ ಶುಂಠಿ ಇದನ್ನ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೂ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ನಂತರ ಮೂರನೇದಾಗಿ ಶುಂಠಿಯ ಚಹಾ. ಇದನ್ನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಇನ್ಸ್ಟೆಂಟ್ ಎನರ್ಜಿಯನ್ನ ನೀಡುತ್ತೆ. ಇದು ನಮ್ಮ ದೇಹವನ್ನ ತಾಜಾತನವಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ನಮ್ಮ ಜೀರ್ಣಕ್ರಿಯೆಗೂ ಕೂಡ ಇದು ತುಂಬಾನೇ ಬೆಸ್ಟ್ ಚಹಾ ಅಂತಾನೆ ಹೇಳ್ಬೋದು. ಮತ್ತೆ ಇದನ್ನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ಶೀತ, ಕೆಮ್ಮು ಈ ತರ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತೆ. ನಮ್ಮ ಇಮ್ಯುನಿಟಿಯನ್ನು ಕೂಡ ಇಂಪ್ರೂವ್ ಮಾಡೋದಕ್ಕೆ ಬೆಸ್ಟ್ ಚಹಾ ಅಂತಾನೆ ಹೇಳ್ಬೋದು. ನಂತರ ನಾಲ್ಕನೇದಾಗಿ ಬಿಸಿ ನೀರು ಮತ್ತೆ ನಿಂಬೆ, ಜೇನುತುಪ್ಪ ಈ ಮೂರನ್ನು ಹಾಕಿ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ಇದು ನಮ್ಮ ದೇಹವನ್ನ ಡಿಟಾಕ್ಸ್ ಮಾಡೋದಕ್ಕೆ ತುಂಬಾನೇ ಬೆಸ್ಟ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ನಂತರ ನಮ್ಮ ಇಮ್ಯುನಿಟಿಯನ್ನು ಕೂಡ ಇದು ಇಂಪ್ರೂವ್ ಮಾಡುತ್ತೆ. ನಮ್ಮ ಜೀರ್ಣಕ್ರಿಯೆಗೂ ಕೂಡ ಇದು ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದ್ರೆ ನಾವು ತುಂಬಾ ಬಿಸಿಯಾದ ನೀರಿಗೆ ನಾವು ಜೇನುತುಪ್ಪವನ್ನ ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಉಗುರು ಬೆಚ್ಚನ ನೀರಿಗೆ ನಿಂಬೆ ಮತ್ತೆ ಜೇನುತುಪ್ಪವನ್ನ ಮಿಕ್ಸ್ ಮಾಡಿ ಕುಡಿಯೋದು ಒಳ್ಳೆಯದು. ನಂತರ ಕೊನೆಯದಾಗಿ ನೆಲ್ಲಿಕಾಯಿ ಜ್ಯೂಸ್. ಇದನ್ನ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ನಮ್ಗೆ ತುಂಬಾನೇ ಬೆಸ್ಟ್ ರಿಸಲ್ಟ್ ಇರುತ್ತೆ. ಇದರಿಂದ ನಮ್ಮ ಚರ್ಮಕ್ಕಾಗ್ಲಿ ನಮ್ಮ ಕೂದಲಿಗಾಗಿ ತುಂಬಾನೇ ಅನುಕೂಲ ಇದೆ. ನಂತರ ಇದು ನಮ್ಮ ಇಮ್ಯುನಿಟಿಯನ್ನ ಇಂಪ್ರೂವ್ ಮಾಡೋದಕ್ಕೆ ಹೇಳಿ ಮಾಡಿಸಿದಂತಹ ಜ್ಯೂಸ್ ಅಂತಾನೆ ಹೇಳ್ಬೋದು. ಇದರಲ್ಲಿ ತುಂಬಾ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇವಾಗ ತಿಳಿಸ್ಕೊಟ್ಟಂತಹ ಟಾಪ್ 5 ಬೆಸ್ಟ್ ಇಮ್ಯುನಿಟಿ ಬೂಸ್ಟರ್ ಡ್ರಿಂಕ್ಸ್ ನ ನಿಮ್ಮ ಮನೆಯಲ್ಲೂ ಕೂಡ ಫಾಲೋ ಮಾಡಿ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಳಿ. ಮತ್ತೆ ನಿಮ್ಮ ಇಮ್ಯುನಿಟಿಯನ್ನ ಡಬಲ್ ಮಾಡ್ಕೊಳ್ಳಿ. ಇನ್ನಷ್ಟು ಇಂತಹ ಆರೋಗ್ಯಕರ ಟಿಪ್ಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತಾನೆ, ಧನ್ಯವಾದಗಳು.